ಇವತ್ತು ನಾಡಿನಾದ್ಯಂತ ರಾಮನವಮಿಯ ಸಂಭ್ರಮ ಗರಿಗೆದರಿದೆ. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು, ರಾಮನಿಗೆ ವಿಶೇಷ ಅಲಂಕಾರ ನಡೀತಾ ಇದೆ. ಹಾಗೇನೆ ಸಹಸ್ರಾರು ಭಕ್ತರು ದೇವಸ್ಥಾನಗಳಿಗೆ ಬೆಳ್ಳಂಬೆಳಗ್ಗೆ ತೆರಳುತ್ತಾ ಇದ್ದಾರೆ. ನಾಡಿನಾದ್ಯಂತ ರಾಮನವಮಿಯ ಸಡಗರ ಮನೆ ಮಾಡಿದೆ. ದೇವಸ್ಥಾನಗಳಲ್ಲಿ ರಾಮನ ಅಭಿಷೇಕ, ಪೂಜೆ ಪುನಸ್ಕಾರ, ಅಲಂಕಾರ ಇವೆಲ್ಲವೂ ಕೂಡ ನಡೆದಿರ್ತಕ್ಕಂಥದ್ದು. ದೇವಸ್ಥಾನಗಳಲ್ಲಿ ರಾಮ ತಾರಕ ಹೋಮ ಹವನ ಮಾಡಲಾಗ್ತಾ ಇದೆ ವಿಶೇಷವಾಗಿ. ಹಾಗೆಯೇ ಭಕ್ತರಿಗೆ ಮಜ್ಜಿಗೆ, ಪಾನಕ ವಿತರಿಸಲಾಗ್ತಾ ಇದೆ. ಕೋಸಂಬರಿ ಪ್ರಸಾದ ವಿತರಣೆಗೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಎಷ್ಟೊಂದು ಸುಂದರವಾಗಿ ರಾಮನ ಮೂರ್ತಿಗೆ ಅಲಂಕಾರ ಮಾಡಲಾಗಿದೆ. ಅದೇ ರೀತಿ ರಾಮನವಮಿಯಂದು ಹನುಮ ಸ್ಮರಣೆ ಕೂಡ ನಡೆದಿರ್ತಕ್ಕಂಥದ್ದು. ಹನುಮನಿಗೂ ಕೂಡ ವಿಶೇಷ ಪೂಜೆ ಸಲ್ಲಿಸಲಾಗ್ತಾ ಇದೆ. ನಾಡಿನಾದ್ಯಂತ ದೇವಸ್ಥಾನಗಳಲ್ಲಿ ರಾಮನವಮಿಯನ್ನ ಬಹಳ ವಿಶೇಷವಾಗಿ ಆಚರಿಸಲಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾದ ನಂತರ ಇಡೀ ದೇಶಾದ್ಯಂತ ರಾಮನವಮಿ ಆಚರಣೆಯಲ್ಲಿ ಒಂದು ಹೊಸ ಹುರುಪು ಕಂಡು ಬರ್ತಾ ಇರೋದನ್ನು ಗಮನಿಸಬಹುದು. ಯುವ ಜನತೆ ಅತ್ಯಂತ ಹೆಚ್ಚಾಗಿ ಇದರಲ್ಲಿ ಭಾಗವಹಿಸೋದನ್ನು ಕೂಡ ಗಮನಿಸಬಹುದು. ನಾಡಿನಾದ್ಯಂತ, ಕರುನಾಡಿನಾದ್ಯಂತ ಕೂಡ ರಾಮನವಮಿಯ ಸಂಭ್ರಮ ಸಡಗರ ಮನೆ ಮಾಡಿದೆ. ರಾಮಚಂದ್ರನಿಗೆ ವಿಶೇಷ ಪೂಜೆ, ಅಲಂಕಾರ, ರಾಮನ ಸ್ಫೂರ್ತಿಯನ್ನ ಪಡ್ಕೊಳ್ಳುವಂಥದ್ದು ಎಲ್ಲ ಕಡೆ ಕಂಡು ಬರ್ತಾ ಇದೆ. ಪುಟ್ಟ ಪುಟ್ಟ ಮಕ್ಕಳಿಗೆ ರಾಮ, ಸೀತೆ, ಲಕ್ಷ್ಮಣ ವೇಷಗಳನ್ನು ಹಾಕಿ ಜನ ಖುಷಿ ಪಡ್ತಾ ಇದ್ದಾರೆ. ಈ ಸಂಭ್ರಮದ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ನೀವೀಗ ಯಾವ ಸ್ಥಳದಲ್ಲಿದ್ದೀರಾ? ಅಲ್ಲಿ ಪೂಜೆ ಪುನಸ್ಕಾರಗಳು ಯಾವ ರೀತಿನಲ್ಲಿ ನಡೀತಾ ಇದೆ? ರಾಮನವಮಿಯ ಸಂಭ್ರಮ ಯಾವ ರೀತಿನಲ್ಲಿ ಗರಿಗೆದರಿದೆ? ಜನ ಬರ್ತಾ ಇದ್ದಾರಾ ದೇವಸ್ಥಾನಗಳಿಗೆ? ಹೇಗೆ? ಎಸ್ ಶ್ರೀಲಕ್ಷ್ಮಿ, ನಾನು ಪ್ರೆಸೆಂಟ್ ಈಗ ರಾಜಾಜಿನಗರದ ರಾಮ ಮಂದಿರ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು, ಇಲ್ಲಿ ಸಂಭ್ರಮ ಜೋರಾಗಿದೆ. ಒಂದು ಕಡೆ ಸಾಕಷ್ಟು ಸಿಟಿ ಜನ ಬಂದು ರಾಮನ ದರ್ಶನ ಪಡೆದುಕೊಡ್ತಿದ್ದಾರೆ. ಯಾಕಂದರೆ ಇವತ್ತು ಭಾನುವಾರ ಬೇರೆ ರಜೆ ಇದೆ, ಹೀಗಾಗಿ ಸಾಕಷ್ಟು ಜನ ಬರುವ ನಿರೀಕ್ಷೆ ಇದೆ. ಹೀಗಾಗಿ ರಾಮ ಮಂದಿರ ದೇವಸ್ಥಾನ ಆಡಳಿತ ಮಂಡಳಿ ಸಹ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನೋಡ್ತಿರ್ಬೋದು, ಸಾಕಷ್ಟು ಈಗ ಭಕ್ತಾದಿಗಳು ಸಹ ರಾಮನ ದರ್ಶನ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಬೆಳಗ್ಗೆ ಎದ್ದಿರ್ತಾರೆ, ವಿಶೇಷ ಮನೆಯಲ್ಲಿ ಪೂಜೆ ಮಾಡ್ತಾರೆ, ರಾಮನ ದರ್ಶನ ಪಡೆದುಕೊಳ್ಳೋಕ್ಕೆ ಸಾಕಷ್ಟು ಜನ ಬರ್ತಾರೆ. ಯಾಕಂದರೆ ಟೈಮ್ ಬರ್ತಾ ಬರ್ತಾ ಜಾಸ್ತಿ ಜನ ಬರ್ಬೋದು, ಕ್ರೌಡ್ ಆಗೋ ದೃಷ್ಟಿಯಿಂದ ಬೆಳಗ್ಗೆಯಿಂದ ಬರ್ತಾರೆ. ನೋಡ್ತಿರ್ಬೋದು, ಇದು ಬೆಳಗ್ಗೆ 10 ಗಂಟೆಗೆ ರಾಮನ ಮೂರ್ತಿ ಅಂದರೆ ರಥೋತ್ಸವ ಆಗುತ್ತೆ. ಬೆಳಗ್ಗೆ 10 ಗಂಟೆಗೆ ವಿಶೇಷ ಪೂಜೆ ನಂತರ ರಥೋತ್ಸವ ಆಗುತ್ತೆ. ಅಂದರೆ ರಾಜಾಜಿನಗರ ಸುತ್ತಮುತ್ತ ಒಂದು ಪ್ರದಕ್ಷಿಣೆ ಹಾಕಿ ಈ ಒಂದು ದೇವಸ್ಥಾನಕ್ಕೆ ಬರುತ್ತೆ. ಹೀಗಾಗಿ ಸಾಕಷ್ಟು ಜನ ಬರುವ ನಿರೀಕ್ಷೆ ಇದೆ. ಒಳಗಡೆ ವಿಶೇಷ ಪೂಜಾ ಪುನಸ್ಕಾರ ಜೋರಾಗಿದೆ. ಸಾಕಷ್ಟು ಭಕ್ತಾದಿಗಳು ಸಹ ಬರ್ತಿದ್ರೆ ನಾನು ತೋರಿಸ್ತೀನಿ. ಮತ್ತೊಂದು ಕಡೆ ಹೂವಿನಿಂದ ಅಲಂಕೃತ ಈ ಒಂದು ರಾಮ ಮಂದಿರಗೊಂಡಿದೆ. ಯಾಕಂದರೆ ಸಾಕಷ್ಟು ಜನ ಬರುವ ನಿರೀಕ್ಷೆ ಇದೆ. ಮತ್ತೊಂದು ಕಡೆ ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ನೋಡ್ತಿರ್ಬೋದು, ಅಯೋಧ್ಯೆ ರಾಮ ಮಂದಿರ ಒಂದು ಕಟ್ಟಡದ ಒಂದು ಸ್ಯಾಂಪಲ್ ಸಹ ಇಟ್ಟಿದ್ದಾರೆ. ಹೀಗಾಗಿ ಈ ಒಂದು ರಾಜಾಜಿನಗರ ರಾಮ ಮಂದಿರ ದೇವಸ್ಥಾನದಲ್ಲಿ ಸಂಭ್ರಮ ಜೋರಾಗಿದೆ. ರಾಮನ ಮೂರ್ತಿ, ಆಂಜನೇಯ ಮೂರ್ತಿ, ಮತ್ತೊಂದು ವಿಶೇಷ ಪೂಜೆ ಪುನಸ್ಕಾರ ಜೋರಾಗಿದೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು, ರಾಮ, ಸೀತೆ, ಲಕ್ಷ್ಮಣ ಮೂವರಿಗೂ ಸಹ ವಿಶೇಷ ಪೂಜೆ ಪುನಸ್ಕಾರ, ಮತ್ತೊಂದು ಕಡೆ ಹೋಮ ಹವನ, ರಾಮತಾರಕ ಮಂತ್ರ ಈಗಾಗಲೇ ವಿಶೇಷ ಪೂಜಾ ಹವನ ನಡೆದಿದೆ. ಮತ್ತೊಂದು ಕಡೆ ಪೂಜಾ ಪುನಸ್ಕಾರ ಮತ್ತು ರಾಮತಾರಕ ಮಂತ್ರ ಸಹ ನಡೀತಿದೆ. ಮತ್ತೊಂದು ಕಡೆ ಹೋಮ ಹವನ ಸಹ ನಡೀತಿದೆ. ಈ ಒಂದು ದೃಶ್ಯಾವಳಿ ಸಹ ರಾಜಾಜಿನಗರ ರಾಮ ಮಂದಿರ ದೃಶ್ಯಾವಳಿ ಸಹ ನೋಡ್ತಿರ್ಬೋದು. ಸಾಕಷ್ಟು ಜನ ಬಂದಿದ್ದಾರೆ. ವಿಶೇಷ ಪೂಜೆ ನಡೀತಿದೆ, ಮಂಗಳಾರತಿ ನಡೀತಿದೆ. ಭಕ್ತಾದಿಗಳು ರಾಮನ ದರ್ಶನ ಸಹ ಪಡೆದುಕೊಳ್ತಿದ್ದಾರೆ. ಯಾಕಂದರೆ ಇವತ್ತು ರಾಮನವಮಿ, ರಾಮನ ಹುಟ್ಟಿದ ದಿನ. ಹೀಗಾಗಿ ಇವತ್ತು ಒಂದು ವಿಶೇಷ ದಿನ ಭಾನುವಾರ ಬಂದಿದೆ. ಹೀಗಾಗಿ ಇವತ್ತು ಸಾಕಷ್ಟು ಜನ ಬಂದು ರಾಮನ ದರ್ಶನ ಪಡೆದುಕೊಳ್ಳಲು ಮುಂದಾಗಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ರಾಮನಿಗೆ ವಿಶೇಷ ಅಲಂಕೃತಗೊಂಡಿದೆ. ಮತ್ತೊಂದು ಕಡೆ ಹೂವಿನಿಂದ ಅಲಂಕೃತಗೊಂಡಿದ್ದಾರೆ. ಮತ್ತೊಂದು ಕಡೆ ತುಂಬ ಅದ್ಭುತವಾಗಿ ಈ ಒಂದು ದೇವಸ್ಥಾನ ಅಚ್ಚುಕಟ್ಟಾಗಿ ನೀಟಾಗಿ ಎಲ್ಲ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಒಂದು ದೇವಸ್ಥಾನದಲ್ಲಿ ಸುತ್ತಮುತ್ತ ಯಾವುದೇ ರೀತಿ ಅಹಿತಕರ ಘಟನೆ ಆಗದಂತೆ ಪೊಲೀಸ್ ಬಂದೋಬಸ್ತ್, ಮತ್ತೊಂದು ಕಡೆ ಬ್ಯಾರಿಕೇಡ್ ಅಳವಡಿಕೆ ಮಾಡಿ ಇದೀಗ ರಾಮ ಈ ಒಂದು ಟ್ರಸ್ಟ್ ಸಹಿನ ಸಕಲ ರೀತಿಯ ಬಂದಂಥ ಭಕ್ತಾದಿಗಳಿಗೆ ಸಹ ಪ್ರಸಾದ ವ್ಯವಸ್ಥೆ, ಒಂದು ಕಡೆ ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಣೆ ಮಾಡಲು ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಹಾಗೆಯೇ ರಾಮನವಮಿಯ ಇನ್ನಷ್ಟು ಅಪ್ಡೇಟ್ಸ್ ನಮಗೆ ಕೊಡೋದಕ್ಕೆ ನಮ್ಮ ಐನೂರು ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ನೀವು ಯಾವ ದೇವಸ್ಥಾನದ ಹತ್ರ ಇದ್ದೀರಾ? ಅಲ್ಲಿ ರಾಮನವಮಿಯ ಸಂಭ್ರಮ ಸಡಗರ ಹೇಗಿದೆ? ಜನ ಬರ್ತಾ ಇದ್ದಾರಾ? ದೇವಸ್ಥಾನಗಳಿಗೆ ಬರ್ತಾ ಇದ್ದಾರಾ? ಅವರ ಸಂಭ್ರಮ ಹೇಗಿದೆ? ಶ್ರೀಲಕ್ಷ್ಮಿ, ಇವತ್ತು ರಾಮನವಮಿ ಇರುವಂತಹ ಕಾರಣದಿಂದಾಗಿ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಪ್ರತಿ ಏರಿಯಾಗಳಲ್ಲೂ ಕೂಡ ಶ್ರೀರಾಮನವಮಿಯನ್ನು
ಆಚರಣೆ ಮಾಡಲಾಗ್ತಿದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಮೆ ಪ್ರತಿಷ್ಠಾಪನೆ ಆದಮೇಲೆ ಈ ಬಾರಿ ವಿಶೇಷವಾಗಿ ಆಚರಣೆ ಮಾಡೋದಕ್ಕೆ ಜನ ಮುಂದಾಗಿದ್ದಾರೆ. ಸದ್ಯಕ್ಕೆ ನಾನು SR ನಗರದಲ್ಲಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಇಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇವತ್ತು ದಿನಪೂರ್ತಿಯೂ ಕೂಡ ಇಲ್ಲಿ ಶ್ರೀರಾಮನವಮಿಯನ್ನು ಆಚರಣೆ ಮಾಡೋದಕ್ಕೆ ಇಲ್ಲಿನ ಸ್ಥಳೀಯರು ಮಾಡ್ಕೊಂಡಿದ್ದಾರೆ. ಇಲ್ಲಿರುವಂಥ ವ್ಯಾಪಾರಸ್ಥರು ಈ ರೀತಿಯಾದಂಥ ಪ್ರತಿ ವರ್ಷವೂ ಕೂಡ ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ತಾರೆ. ನೀವು ನೋಡ್ತಿರ್ಬೋದು ಎಲ್ಲ ರೀತಿಯಾದಂಥ ಇಲ್ಲಿ ಶ್ರೀರಾಮನ ಧ್ವಜಗಳನ್ನು ಹಾಕೋದಾಗಿರ್ಬೋದು, ಜೊತೆಗೆ ವಿಶೇಷವಾಗಿ ಶ್ರೀರಾಮನ ಘೋಷಣೆ ಕೂತ್ಕೊಂಡು ಪ್ರತಿ ಬಾರಿ ಕೂಡ ಇಲ್ಲಿ ಆಚರಣೆ ಮಾಡ್ತಾರೆ. ಮಕ್ಕಳಿಗೂ ಕೂಡ ಈ ಬಾರಿ ವೇಷಗಳನ್ನು ಧರಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಶ್ರೀರಾಮನ ವೇಷ ಮತ್ತು ಸೀತೆಯ ವೇಷ ಜೊತೆಗೆ ಆಂಜನೇಯನ ವೇಷ ಧರಿಸಿ ಇಲ್ಲಿ ಮಕ್ಕಳನ್ನ ಕೂಡಿಸುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಜೊತೆಗೆ ಇಲ್ಲಿನ ಸ್ಥಳೀಯರು ಈ ಬಾರಿ ಹಲವು ವರ್ಷಗಳಿಂದ ಕೂಡ ಈ ಒಂದು ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ವರ್ಷಗಳಿಂದ ನೀವು ಆಚರಣೆ ಮಾಡ್ಕೊಂಡು ಬರ್ತಿದ್ದೀರಾ? ಹೇಗೆ ನಡೀತಿದೆ? ಈ ಬಾರಿಯ ವಿಶೇಷತೆ ಹೇಗಿದೆ ಸರ್? ಈ ಬಾರಿ ವಿಶೇಷತೆ ಹೇಗಿದೆ ಸರ್? ಸುಮಾರು 10 ವರ್ಷದಿಂದ. ಈ ಬಾರಿ ಯಾವ ರೀತಿ ವಿಶೇಷವಾಗಿ ಆಚರಣೆ ಮಾಡ್ತಿದ್ದೀರಾ? ಮಕ್ಕಳನ್ನೆಲ್ಲ ವೇಷ ಧರಿಸ್ತಿದ್ದೀರಾ? ಜೊತೆಗೆ ಕಳೆದ ಬಾರಿ ಅಯೋಧ್ಯೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ಈ ಬಾರಿ ಯಾವ ರೀತಿ ಇದೆ ಅಂತ ಸರ್? ಈ ಬಾರಿ ಕೂಡ ನಾವು ಅಯೋಧ್ಯೆಯಿಂದ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಕಲ್ಚರ್ ಇದೆ ರಾಮನವಮಿ ಮಾಡೋದು. ಆದ್ದರಿಂದ ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಏನಂತ ಹೇಳಿದರೆ ನಮ್ಮಲ್ಲಿ ಇದು ಶ್ರೀರಾಮನವಮಿ ಅಂದರೆ ತುಂಬ ಶ್ರೇಷ್ಠವಾದ ದಿವಸ ಇವತ್ತು. ಆದ್ದರಿಂದ ನಾವು ಶ್ರೀರಾಮನವಮಿ ಮಾಡ್ತಾ ಇದ್ದೀವಿ. ಮಕ್ಕಳೆಲ್ಲ ವಿಶೇಷವಾಗಿ ರೆಡಿ ಆಗಿದ್ದಾರೆ. ಮತ್ತೆ ಬೇರೆ ಬೇರೆ ಏರಿಯಾಗಳಲ್ಲಿ ಎಷ್ಟು ಕಡೆ ಈ ರೀತಿ ಆಚರಣೆ ಮಾಡಲಾಗ್ತಿದೆ? ಮತ್ತೆ ಸರ್, ನಮ್ಮ ಸಂಪಂಗಿ ರಾಮನಗರಲ್ಲಿ ಮಾಡೋದೇ ಇದೇ ಕಡೆ. ನಾವು ಇದೆಲ್ಲ ನಮ್ಮ RSS ಕಾರ್ಯಕರ್ತಗಳಿಂದ ನಮ್ಮ ಸೇರಿ ಅಂತ ಮಾಡೋದಂಥ ಕಾರ್ಯಕ್ರಮ ಸುಮಾರು 15 ವರ್ಷದಿಂದ ನಡೆಸ್ತಾ ಇದ್ದೀವಿ. ಈ ಬಾರಿ ಏನು ವಿಶೇಷತೆ? ಯಾಕಂದರೆ ಲಾಸ್ಟ್ ಟೈಮು ಶ್ರೀರಾಮನ ಪ್ರತಿಷ್ಠಾಪನೆ ಆಯಿತು ಅಯೋಧ್ಯೆಯಲ್ಲಿ. ಅದಾದಮೇಲೆ ಯಾವ ರೀತಿ ಆಚರಣೆಗಳಾಗ್ತಿದೆ ಅಂತ? ಸೇಮ್ ಆ್ಯಸ್ ಇಟ್ ಈಸ್. ಇವಾಗ ಅಯೋಧ್ಯೆಯಿಂದ ಪ್ರಾಣ ಪ್ರತಿಷ್ಠೆ ಆದಮೇಲೆ ಇನ್ನೂ ಜೋರಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ವರ್ಷ ಇನ್ನಕ್ಕಿಂತ ಜಾಸ್ತಿ ನಾವು ಸಂಖ್ಯೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ಅಂದರೆ ಪ್ರತಿ ವರ್ಷವೂ ಕೂಡ ಈ ಒಂದು ಸಂಪಂಗಿ ರಾಮನಗರದಲ್ಲಿ ಸುಮಾರು 15 ವರ್ಷಗಳಿಂದಲೂ ಕೂಡ ನಾವು ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಿದ್ದೀವಿ. ಈ ವರ್ಷವೂ ಕೂಡ ಎಂದಿನಂತೆ ವಿಜೃಂಭಣೆಯಾಗಿ ಆ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ ಅಂತೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಿರುವಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಇವತ್ತು ನಾಡಿನಾದ್ಯಂತ ರಾಮನವಮಿಯ ಸಂಭ್ರಮ ಗರಿಗೆದರಿದೆ. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು, ರಾಮನಿಗೆ ವಿಶೇಷ ಅಲಂಕಾರ ನಡೀತಾ ಇದೆ. ಹಾಗೇನೆ ಸಹಸ್ರಾರು ಭಕ್ತರು ದೇವಸ್ಥಾನಗಳಿಗೆ ಬೆಳ್ಳಂಬೆಳಗ್ಗೆ ತೆರಳುತ್ತಾ ಇದ್ದಾರೆ. ನಾಡಿನಾದ್ಯಂತ ರಾಮನವಮಿಯ ಸಡಗರ ಮನೆ ಮಾಡಿದೆ. ದೇವಸ್ಥಾನಗಳಲ್ಲಿ ರಾಮನ ಅಭಿಷೇಕ, ಪೂಜೆ ಪುನಸ್ಕಾರ, ಅಲಂಕಾರ ಇವೆಲ್ಲವೂ ಕೂಡ ನಡೆದಿರ್ತಕ್ಕಂಥದ್ದು. ದೇವಸ್ಥಾನಗಳಲ್ಲಿ ರಾಮ ತಾರಕ ಹೋಮ ಹವನ ಮಾಡಲಾಗ್ತಾ ಇದೆ ವಿಶೇಷವಾಗಿ. ಹಾಗೆಯೇ ಭಕ್ತರಿಗೆ ಮಜ್ಜಿಗೆ ಪಾನಕ ವಿತರಿಸಲಾಗ್ತಾ ಇದೆ. ಕೋಸಂಬರಿ ಪ್ರಸಾದ ವಿತರಣೆಗೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಎಷ್ಟೊಂದು ಸುಂದರವಾಗಿ ರಾಮನ ಮೂರ್ತಿಗೆ ಅಲಂಕಾರ ಮಾಡಲಾಗಿದೆ. ಅದೇ ರೀತಿ ರಾಮನವಮಿಯಂದು ಹನುಮ ಸ್ಮರಣೆ ಕೂಡ ನಡೆದಿರ್ತಕ್ಕಂಥದ್ದು.